ಬಿಡದಿ ಸ್ಮಾರ್ಟ್ ಸಿಟಿಗೆ ಈಗ ರಾಜಕೀಯ ಬೋಜ್ವಾಲೆಯ ಕಿಚ್ಚು ತಗಲಿದೆ. ದಿನದಿಂದ ದಿನಕ್ಕೆ ಇಲ್ಲಿನ ಆಕ್ರೋಶದ ತೀವ್ರತೆ ಹೆಚ್ಚಾಗ್ತಲೇ ಇದೆ. ಅನ್ನದಾತರ ತೀವ್ರ ಹೋರಾಟದ ನಡುವೆಯೂ ರಾಜ್ಯ ಸರ್ಕಾರ ಎರಡನೇ ಹಂತದ ಅಂತಿಮ ಅಧಿಸೂಚನೆ ಹೊರಡಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದು ಒಂದ್ ಕಡೆ ಜಮೀನು ಕೊಡಲು ಸಿದ್ಧವಿರುವ ರೈತರಲ್ಲಿ ಹರ್ಷ ತಂದಿದ್ರೆ, ಮತ್ತೊಂದು ಕಡೆ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿರೋ ರೈತರ ಕೆಂಗಣ್ಣಿಗೆ ಕಾರಣವಾಗಿದೆ. ಬಿಡದಿ ಟೌನ್ಶಿಪ್ಗೆ ಹೆಚ್ಚಾಯಿತು ಪರ ವಿರೋಧದ ಕಿಚ್ಚು. ಒಂದೆಡೆ ಸಂಭ್ರಮ, ಮತ್ತೊಂದೆಡೆ ರೊಚ್ಚಿಗೆದ್ದ ಅನ್ನದಾತರ ಆಕ್ರೋಶ. ಬಿಡದಿಯ ನೆಲದಲ್ಲಿ ಹೊತ್ತಿಕೊಂಡಿರೋ ಭೂಜ್ವಾಲೆ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದಲ್ಲಿ ಅನ್ನದಾತರು ಕಳೆದ 1.5 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಲೇ ಇದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಮಂಡಲಹಳ್ಳಿ ಗ್ರಾಮದಲ್ಲಿ ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳನ್ನ ರೈತರು ಅಟ್ಟಾಡಿಸಿ ಓಡಿಸಿದ್ರು. ಇಂದು ಸಹ ಬೈರಮಂಗಲದಲ್ಲಿ ರೈತರು ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಈ ತೀವ್ರ ಪ್ರತಿಭಟನೆಯ ನಡುವೆಯೂ ರಾಜ್ಯ ಸರ್ಕಾರ ಮಾತ್ರ ಬಿಡದಿ ಟೌನ್ಶಿಪ್ಗಾಗಿ 2ನೇ ಹಂತದ ಫೈನಲ್ ನೋಟಿಫಿಕೇಶನ್ ಹೊರಡಿಸಿ ಶಾಕ್ ನೀಡಿದೆ. ಸರ್ಕಾರದ ಆದೇಶದ ಪ್ರಕಾರ ಬರೋಬ್ಬರಿ 4,940 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಮುದ್ರೆ ಬಿದ್ದಿದೆ. 4 ಪ್ರಮುಖ ಗ್ರಾಮಗಳ ವಿವರವನ್ನ ನೋಡೋದಾದ್ರೆ, ಎಲ್ಲೆಲ್ಲಿ ಎಷ್ಟು ಭೂ ಸ್ವಾಧೀನ: ಕೆಜಿ ಗೊಲ್ಲರಪಾಳ್ಯ 315 ಎಕರೆ, ಬನ್ನಿಗಿರಿ 775 ಎಕರೆ 6 ಗುಂಟೆ, ಅರಳಾಳು ಸಂದ್ರ 1460 ಎಕರೆ 21 ಗುಂಟೆ, ಹೊಸೂರು 2390 ಎಕರೆ. ಜೂನ್ 11ರಂದು ಮೊದಲ ಹಂತದಲ್ಲಿ 3 ಗ್ರಾಮಗಳ 516 ಎಕರೆಗೆ ನೋಟಿಫಿಕೇಶನ್ ಆಗಿತ್ತು. ಈಗ 2ನೇ ಹಂತದ ನೋಟಿಫಿಕೇಶನ್ ಆಗಿದೆ. ವಿಶೇಷ ಅಂದ್ರೆ, ಈ ಆದೇಶ ಹೊರಬೀಳ್ತಿದ್ದಂತೆ ಯೋಜನೆಗೆ ಜಮೀನು ಕೊಡಲು ಒಪ್ಪಿರುವ ಹೊಸೂರು ಭಾಗದ ರೈತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಆದ್ರೂ ಅಂತಿಮ ಹೋರಾಟಕ್ಕೆ ನಮ್ಗೆ ಇವತ್ತು ಜಯ ಸಿಕ್ಕಿದೆ. ಈ ಒಂದು ಏನು 4 ನೋಟಿಫಿಕೇಶನ್ ಮತ್ತೆ 4 ಗ್ರಾಮ ಮಾಡಿದಾರೋ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈರಮಂಗಲ ಮತ್ತೆ ಕಂಚಕರಹಳ್ಳಿ. ಅದು ಕೂಡ ಇವತ್ತು ನಾಳೆ ಆಗುತ್ತೆ. ಏನೋ ಸ್ವಲ್ಪ ಸಣ್ಣ ಸಮಸ್ಯೆಯಿಂದ ಅದು ಬಾಕಿ ಇದೆ, ಅದು ಕೂಡ ಇವತ್ತಾಗುತ್ತೆ. ಈ ಇದರಲ್ಲಿ ನಾನು ಈ ಒಂದು ವಿಚಾರವಾಗಿ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬು ಧನ್ಯವಾದ ಅರ್ಪಿಸ್ತೇನೆ. ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ. ಒಂದೆಡೆ ಸಂಭ್ರಮ ಮನೆ ಮಾಡಿದ್ರೆ, ಮತ್ತೊಂದೆಡೆ ರೊಚ್ಚಿಗೆದ್ದ ಅನ್ನದಾತರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಎಂದು ಬೈರಮಂಗಲದಲ್ಲಿ ಬಿಡದಿ ಹಾರುಹಳ್ಳಿ ರಸ್ತೆ ತಡೆ ನಡೆಸಿದ ರೈತರು, ನಮ್ಮ ಪಾಲಿಗೆ ಸರ್ಕಾರ ಸತ್ತು ಹೋಯ್ತು ಎಂದು ರಸ್ತೆಯಲ್ಲೇ ಸಾಂಕೇತಿಕವಾಗಿ ತಿಥಿ ಕಾರ್ಯ ಮಾಡಿ ಪಿಂಡ ಇಟ್ಟು ಹಾಲು ಬಿಟ್ಟು ಕಣ್ಣೀರಿಟ್ಟಿದ್ದಾರೆ. ಪ್ರಾಣ ಹೋದ್ರೂ ಸರಿಯೇ, ನಮ್ಮ ತಾಯಿ ತರಹದ ಭೂಮಿಯನ್ನ ಬಿಟ್ಟು ಕೊಡಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾರೆ. ಸರ್, ಇವಾಗ ಈ ನೋಟಿಫಿಕೇಶನ್ ಮಾಡಿದ್ರೆ 4 ಗ್ರಾಮಕ್ಕೆ ನಾವ್ ಕೇಳ್ತಿರೋದೇನೆಂದ್ರೆ, ಇನ್ನು ಯಾವ್ದೇ ಒಂದ್ ರೀತಿ ಗ್ರಾಮ ಸಭೆಗಳನ್ನ ಮಾಡ್ತೀನಿ ಅಂದ್ರು, ಅದು ಮಾಡ್ಲಿಲ್ಲ. ಒಳ್ಳೆ ಅಧಿಕಾರಿ ಕೊಡ್ತೀನಿ ಅಂದ್ರು, ನೋಡ್ಲಿ ಇಲ್ಲೆಲ್ಲ ರಿಯಾಲಿಟಿ ನೋಡ್ಲಿ ಅಂದ್ರು, ಅದು ಮಾಡ್ಲಿಲ್ಲ. 15 ದಿನ ಟೈಮ್ ತಗೊಂಡ್ರು ಶಾಸಕರು ಮುಖ್ಯಮಂತ್ರಿನ ಭೇಟಿ ಮಾಡಿಸ್ತೀನಿ ಅಂತ, ಅದು ಕೂಡ ಇಲ್ಲ. ಯಾವ್ದು ಇಲ್ದೇನೆ ಏಕಾಏಕಿ ಎಲ್ಲರಿಗೂ ನೋಟಿಫಿಕೇಶನ್ ಕಳಿಸ್ತಾರೆ. ಇನ್ನೊಂದ್ ಕಡೆ JMC ಸರ್ವೆ ಮಾಡಿಸಿ ಮೊನ್ನೆ ಎಲ್ಲ ಗಲಾಟೆ ಎಬ್ಸಿದ್ರು. ಇದಕ್ಕೆಲ್ಲ ನೇರ ಕಾರಣ ನಮ್ಮ ಈ ಶಾಸಕರೇ, ನಮ್ಮ ಈ ಸರ್ಕಾರನೇ ಕಾರಣ ಸರ್. ನಮ್ಮ ರೈತರಲ್ಲಿ ನಮ್ಮನ್ನೇ ಹಾಳು ಮಾಡಿ, ನಮ್ಮ ಒಗ್ಗಟ್ಟನ್ನೇ ಕಳೆದು ನಮ್ಮನ್ನ ಏನಾದ್ರೂ ಮಾಡಿ ಬೀದಿಗೆ ತರಬೇಕು ಅನ್ನೋದೇ ಈ ಸರ್ಕಾರದ ಉದ್ದೇಶ. ಇನ್ನು ನೊಂದ ಅನ್ನದಾತರ ಪರವಾಗಿ ಹೋರಾಟದ ಕಣಕ್ಕೆ ಧುಮುಕಲು ಖುದ್ದು ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡರು ಸಜ್ಜಾಗಿದ್ದಾರೆ. 2-3 ದಿನಗಳಲ್ಲಿ ದೇವೇಗೌಡರು ಬೈರಮಂಗಲ ಗ್ರಾಮದ ಹೋರಾಟಗಾರರ ಜೊತೆ ಧರಣಿಗೆ ಕೂರಲಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ದೊಡ್ಡಗೌಡರು ಎಂಟ್ರಿ ಕೊಟ್ರೆ ಈ ಬಿಡದಿ ಹೋರಾಟದ ಚಿತ್ರಣವೇ ಸಂಪೂರ್ಣ ಬದಲಾಗೋದ್ರಲ್ಲಿ ಅನುಮಾನವಿಲ್ಲ.
ತಿನ್ಸೋಣ ಅಲ್ಲೇ ಒಟ್ನಲ್ಲಿ ಬಿಡದಿ ಸ್ಮಾರ್ಟ್ ಸಿಟಿಯ ಕನಸು ನನಸಾಗುವ ಹಾದಿಯಲ್ಲಿ ಭೂ ಸ್ವಾಧೀನದ ಬಿಸಿ ಕಾವೇರಿದೆ. ಒಂದೆಡೆ ಯೋಜನೆಯ ಪರ ಇರೋ ರೈತರ ಸಂಭ್ರಮ, ಮತ್ತೊಂದೆಡೆ ಭೂಮಿ ಕಳೆದುಕೊಂಡಿರುವವರ ರೌದ್ರಾವತಾರ. ಈ ಬಿಕ್ಕಟ್ಟನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅರಕೇಶಿಯಸ್ ಗ್ಯಾರಂಟಿ ನ್ಯೂಸ್, ರಾಮನಗರ.